ದುಶ್ಮನ್ಗಳು. ಬಟ್ ಅವ್ರಿಗೇನೆ ಏನು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಸಲಾಂ ಸಾಬ್ ಅಂದ್ರೆ ಅವರು ಹಂಗೇನ್ಬಿಟ್ಟು ಹೋಯ್ತಾರೆ. ನಡೆಯೋದನ್ನ ಬಂದು CBI ಹಾಕ್ರಿ, 4 ಜನ ಹಾಕಿ ಇವನು ಏನು ಮಾಡ್ತಾನೆ ಹೆಸರು ಕಳಿಸ್ತಾನೆ ಅಂತ ಬಂದು ಎನ್ಸ್ಕೊಡೋದು ದೊಡ್ಡದಲ್ಲ. ಬರ್ತಾರೆ, ಸಹಾಯ ಮಾಡ್ತಾರೆ, ಸುಳ್ಳು ಹೇಳ್ಬಾರ್ದು. ಕಣ್ಮುಂದೆ ನಾನು ಎಷ್ಟು ಜನ ನೋಡ್ತೀನಿ ಸಹಾಯ ಮಾಡ್ತಾರೆ, ಸುಳ್ಳು ಹೇಳ್ಬಾರ್ದು. ನೋಡಿ ಅಲ್ಲಿ ಗಮನಕ್ಕೆ ತಗೊಳ್ಳಿ, ಯಾವನು ಒಳ್ಳೆಯವನು ಯಾವನು ಕೆಟ್ಟವನು. ಒಳ್ಳೆಯವ್ರನ್ನ ಯಾರಿಗೆ ಅಧಿಕಾರ ಕೊಡಬೇಕು, ಯಾರಿಗೆ ಅಧಿಕಾರ ಕೊಡಬಾರ್ದು ಅಂತ ನೋಡಿ. ಇವಾಗ ಮಾತನಾಡ್ತಾರೆ ಸರ್, ಯಾಕಂದ್ರೆ ಒಬ್ಬ ಕಾಲರ್ ಕೂಡ ಇರುವಂತದ್ದು ಹೊಳೆ ನರಸೀಪುರದಿಂದ ಚಂದ್ರಶೇಖರ್ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತಿನ ಘಟನೆ ಬಗ್ಗೆ ಗೊತ್ತಿರುತ್ತೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಸರ್, ಈ ಘಟನೆ ಊಹಿಸ್ಕೊಳಕ್ಕೆ ಸ್ವಲ್ಪ ಮಾತಾಡಕ್ಕೆ ಅರ್ಗಿಸ್ಕೊಳ್ಳೋದೇ ಕಷ್ಟ, ಆ ರೀತಿ ಆಗೈತೆ. ಹಾ ಹೇಳಿ. ನಾವು ರೈತರುಗಳು ನಮ್ಮಲ್ಲೂ ಹಸು ಹಾಕಿದೀವಿ, ಬಟ್ ನಮ್ಮ ಹಳ್ಳಿಗಡೆ ಆಗಿದ್ರೆ ಈ ರೀತಿ ಆಗಕ್ ಬಿಡ್ತಿರ್ಲಿಲ್ಲ ಸರ್. ಇಷ್ಟಕ್ಕೆ ಅವ್ರನ್ನ ಅರೆಸ್ಟ್ ಮಾಡಾಕಿರೋದು, ಜನಗಳೇ ಹಿಡ್ದಾಕಿರೋದು. ಅಲ್ಲಿ MLA ಸರ್ಗೆ ಹೇಳ್ತೀನಿ, ಅವ್ರು ಕರೆಕ್ಟ್ ಆಗಿ ತಗೊಳ್ಳೋದಾದ್ರೆ ಇಷ್ಟಕ್ಕೆ ಅವ್ರನ್ನ ಬಂಧಿಸ್ಬೋದು ಅಥವಾ ಏನಾದ್ರು ಮಾಡ್ಬೋದು. ಅವರಿಂದಲೇ ಎಲ್ಲ ಈ ರೀತಿ ಎಲ್ಲ ಮುಂದೆ ಎಲ್ಲ ನಡೆಯಕ್ ಕಾರಣ ಆಗುತ್ತೆ. ಈಗ ಒಂದ್ ಹಸು ಸಾಕ್ಬೇಕು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಹೆಣ್ಣಿನಿಂದ ಹೆಚ್ಚಿಗೆ ಹಸ್ಗಳನ್ನ ನಾವು ಪ್ರೀತಿಸ್ತೀವಿ, ಅದಕ್ಕಿಂತ ಜಾಸ್ತಿ ಪೂಜೆ ಮಾಡೋದೆಲ್ಲ ಮಾಡ್ತಾ ಇರ್ತೀವಿ. ಆ ರೀತಿ ಮಾಡೋರ್ಲ ಸುಮಾರು ಕಡೆ ನೋಡ್ತೀನಿ, ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಆ ರೀತಿ ಮಾಡಿದಾಗ ಆ ನೋವು ಗೊತ್ತಾಗುತ್ತೆ ಅನ್ಕೋತೀನಿ. ಹೌದೌದು. ಸ್ಥಳೀಯ ಪೊಲೀಸರು, ಸ್ಥಳೀಯ MLA ಇದಕ್ಕೆ ಕರೆಕ್ಟ್ ಆಗಿ ಈಗ ತಕ್ಷಣ ಇದ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಇಂಥ ಕೃತ್ಯಗಳು ಜಾಸ್ತಿ ನಡೀತಾ ಇರ್ತವೆ. ಈಗ ಏನು ಹಸಿನ ಮಾಲೀಕರಿದ ರೈತರೆಲ್ಲ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಸರ್, ಈಗ ನೋಡಿ ಕರ್ಣನ್ ಅವ್ರು ಕೂಡ ನಮ್ಮ ಜೊತೆಲಿ ಇದ್ದಾರೆ, ಮಾತಾಡ್ತಾರೆ ನೋಡಿ, ಮಾತಾಡಿ. ಯಾರೇ? ಕರ್ಣನ್ ಅಂತ ಇಲ್ಲಿ ಹಸುವಿನ ಮಾಲೀಕರು. ಕೊಡಿ ಸರ್, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ನಾವೇನು ಮಾಡೋದಿಲ್ಲ ಅಂದ್ರೆ ನಾವು ಸರಿಯಾದ ಸರ್ಕಾರ ರಚನೆ ಮಾಡದನೇ ಇರೋದೆಲ್ಲ ಈ ರೀತಿ ಕಾರಣ ಆಗ್ಬಿಡ್ತದೆ. ನಾವು ಹಸುಗಳು ಹಾಕಿದೀವಿ, ನಮ್ ಕಡೆ ಎಲ್ಲ ಈ ರೀತಿ ಘಟನೆಗಳು ನಡೆಯೋದಿಲ್ಲ, ಎಲ್ಲ ಪೂಜಾ ಭಾವನೆಯಿಂದಲೇ ನೋಡ್ತೀವಿ. ನೀವೆಲ್ಲಿರೋ ಸರ್? ನಿಮ್ಮ ದುಃಖ ದೇವರು ಬರಸ್ಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಮಾತನಾಡಿದಕ್ಕೆ. ಸರ್, ಮಾತನಾಡ್ತಾ ಇದ್ರಿ ಕರ್ಣನ್ ಸರ್, ನೀವು ಇಲ್ಲಿ ಲೋಕಲ್ ಆಗಿ ಒಂದಿಷ್ಟು ಪ್ರಭಾವಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಂದಲೇ ಇದೆಲ್ಲ ಆಗ್ತಾ ಇದೆ ಅಂತ ಶಾಸಕರಿಗೆ ಗೊತ್ತಿಲ್ವಾ ಹಿಂಗೆಲ್ಲ ಆಗ್ತಾ ಇರುವಂಥದ್ದು? ಹಂಗಾದ್ರೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಸರ್, ಸತ್ತೋಗಿ ಹೇಳ್ತೀನಿ, ಅವ್ರಿಗೆ ಗೊತ್ತಿಲ್ಲ. ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡಿರೋದು, ಇವ್ರು ಇಂಥ ಪೋರ್ಸಿರೋ ಕೆಲಸ ಮಾಡ್ತಾರಂತ ಗೊತ್ತಿಲ್ಲ. ಮಾಡ್ರಿ, ನಾನು ಹೇಳೋದು ಸುಳ್ಳು ಅಂದರೆ ಗೊತ್ತಿಲ್ಲದ 4 ಜನಕ್ಕೆ ಇಡಿ, ಯಾರು ಏನೇನು ಮಾಡ್ತಾರೆ ಫಾಲೋ ಮಾಡಿ, ಯಾರು ತಪ್ಪು ಮಾಡ್ತಾನೆ ಏನು ಮಾಡ್ತಾನೆ ಫಾಲೋ ಮಾಡಿ, ಅವರೆಲ್ಲ ದೂರ ಇಡಿ. ಜನಗಳಿಗೆ ಯಾರು ಸೇವೆ ಮಾಡ್ತಾನೆ ಅವ್ರಿಗೆ ಹತ್ರ ಇಡಿ. ಇವಾಗ ಜಮೀರನ್ನ ಜೊತೆ ಇರೋರಲ್ಲ, ಇವಾಗ ಒಳ್ಳೆ ಲೈನಲ್ಲಿ ಇದ್ದಾರೆ. ಹೆಂಗೆ ಲೈನಲ್ಲಿ ಇದ್ದಾರೆ? ಏನು ಒಂದು ಕೊಲೆ ಆಗಕ್ಕೆ ಎಲ್ಲ ತೋಡ್ಬಿಟ್ರೆ ನಿಲ್ಲಿಸೋದು, ಅದು BPMP ಕೆಲಸ, ನಿನ್ನ ಕೆಲಸ ಅಲ್ಲ. BPMP ಕೆಲಸ, ನಿನ್ನ ಕೆಲಸ ಅಲ್ಲ. ಅದು BPMP ಬಂದು ಯಾಕೆ ಅಲ್ಲಾಡ್ತೋದೆ ಅಂತ. BPMPಗೆ ಇವ್ರಿಗೂ ಅಡ್ಜಸ್ಟ್ಮೆಂಟು. ನಿಜಾದ ಮಾತು ಸರ್ ಇದು. ಅಡ್ಜಸ್ಟ್ಮೆಂಟು ಏನಿದೆ ಅಲ್ಲ ತೊಂದು ಸೆಕ್ಷನ್. ಅವನಿಗೆ ಬೇಕಾಗಿರೋದು ನೀರು, ಯಾರ ಮನೆ ಹಾಳಾಗೋಗ್ಲಿ ಪರವಾಗಿಲ್ಲ, ಅವನಿಗೆ ಬೇಕಾಗಿರೋದು ನೀರು. ಎಲ್ಲಿ ಬೇಕಾದ್ರೆ ಮೈನಲ್ಲಿ ಕಲೆಕ್ಷನ್ ಕಾಸು ಬಂತಾ, ದುಡ್ಡು ಬಂತಾ, ರೈಟು. ರೀ, ಅನ್ನ ಹಾಕ್ಬೇಡ್ರಿ, ನೀರು ಕೊಡ್ರಿ ಒಂಚೂರು, 4 ಜನ ಕುಡೀಲಿ ನೀರು. ಅದಕ್ಕೆ ಅಲ್ಲಿ ರೋಲ್ಗಾಲು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಹಂಗಾದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಅಷ್ಟೇ. ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೇಳ್ತಿದ್ರಲ್ವಾ, ಈಗ ನಿಮ್ಗೆ ನೋಡಿ ಶಾಸಕರೆಲ್ಲಾನು ಬರ್ತಾ ಇರ್ತಾರಲ್ವಾ, ಆಗ ಬರಲ್ವಾ ನಿಮ್ಮ ಕಡೆ ಏನು ಶಾಸಕರು? ಎಲೆಕ್ಷನ್ ಟೈಮ್ ಮಾತ್ರ ಬರೋದಾ? ಬರೋಕ್ಕಿಲ್ಲ. ಬಂದ್ರೂ ನಾವೆಲ್ಲ BJPಲಿ ಇದ್ದು ಕದ್ರೇಶ್ ಸಪೋರ್ಟ್ ಮಾಡಿರೋದು. ನಮ್ಗೆ ಬೇಕಾಗಿರೋದು ನಮ್ಮ ಸ್ನೇಹಿತ ಕದ್ರೇಶ್, ಅವ್ರ ಕಡೆ ಸಪೋರ್ಟ್ ಮಾಡಿರೋದು. ನಮ್ಮ ಕಡೆ ತಿರುಗಿ ನೋಡಲ್ಲ, ಮಾತಾಡೋಕೆ ಬಿಡಲ್ಲ ಯಾರು, ಅಲ್ಲಿ ಲೀಡರ್ಸ್ ಬಾ ಅಂತ ಕರ್ಕೊಂಡು ಹೋಗ್ಬಿಡೋದು. ಇವಾಗ ಬಂದ್ಬಿಟ್ಟು ಅವ್ರ ಸಾಬ್ರುಗಳೇ ಬಂದ್ಬಿಟ್ಟು ಮುಸ್ಲಿಮ್ಸ್ ಅವರೇ ದುಡ್ಡು ಕೊಟ್ಬಿಟ್ಟು ಬಾ 4000 ಕಾಳ್ಯ ಏನು ಅಲ್ಕೋಲ್ ನಮ್ಮೆ. ನಾನು ಹೇಳೋದು जाना था जमीर भाई पिए कने डायरेक्ट ऑफिस चमरसपुर में जाना था तुम्हें, कई गुजी कसान दिए तो क्या करती छोड़ काम कर जाता है ಹಂಗೆ ಹೇಳೋರು. ಏನಕ್ಕಪ್ಪ ಈ ದುಡ್ಡು ನಿಮಗೆ ಹಾಸ್ಪಿಟಲ್ ಖರ್ಚು ಮಾಡಕ್ಕ, ಜನಗಳಿಗೆ ನೀರು ಬೇಕ್ರಿ. 7 years ಓಡಾಡ್ತಾ ಇದ್ದೀನಿ ನಾನು ನೀರಿಗೋಸ್ಕರ. ಫುಲ್ ಮೋರಿ ವಾಟರ್ ಬರುತ್ತೆ,
4,500 ಖರ್ಚು ಮಾಡಿ ನಾನು ಅದು ಓಪನ್ ಮಾಡಿಸಿ 4 ಇಲ್ಲ 10 ಸತಿ ಓಪನ್ ಮಾಡಿಸಿ ನೋಡಿದ್ರೇನು ಓಪನ್ ಮಾಡಿದರೆ ನೀರು ಬರುತ್ತೆ ಅಂತೆ, ಓಪನ್ ಮಾಡಿಲ್ಲ ಅಂದರೆ ನೀರು ಬರಲ್ಲ ಅಂತೆ. ಈಗ ಶಾಸಕರಿಗೆ PA ಅವರಿಗೆ ಹೋಗಿ ಹೇಳಿದರೆ ಅಲ್ಲಿನಿಂದ ಇಂಜಿನಿಯರ್ಸ್ಗೆ ಹೇಳ್ತಾರೆ, ಇಂಜಿನಿಯರ್ಸು ಯಾವುದೂ ಕ್ರಮ ಶಿಕ್ಷಣ ತಗೊಳ್ಳಲ್ಲ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಬರೋದು ಕುಡಿಯೋದು ನೀರು ನಾವು ಟ್ಯಾಕ್ಸ್ ಕಟ್ಟಿ ಎಲ್ಲ ಕಟ್ಟಿ ನಾವು ಯಾಕೆ ಗಲೀಜ್ ನೀರು ಕುಡಿಬೇಕು ಸರ್ ಹೇಳಿ. ಇದು ಬಂದು ಏನಕ್ಕೆ ಮಾತಾಡ್ತೀನಿ ಅಂದ್ರೆ ಇವಾಗ ನನ್ನ ಸ ಹೋಗಿದೆ, ನನ್ನ ಸ ಇದಾಗಿದೆ, ಇದು ಈ ಸಬ್ಜೆಕ್ಟೇ ಮಾತಾಡ್ಬೇಕು ಅಂತ ಬಂದ್ರೆ ಅದು ಒಳ್ಳೇದಲ್ಲ. ಆಯ್ತಾ? ನಮ್ಮ ಹಸುಗೆ ನೀರು ಬೇಕಾಗಿತ್ತು ಅಲ್ಲಿ, ನಾನು ಬಂದ್ಬಿಟ್ಟು ಅಲ್ಲಿ ಭಿಕ್ಷೆ ಕೇಳದಂಗೆ ಕೇಳಬೇಕು, ಸ್ವಲ್ಪ ಮೋಟ್ರ್ ಹಾಕಿ ನೀರು ಬೇಕು ಅಂತ ಹಸುಗೆ. ಮೂಗ್ಪ್ರಾಣಿ ಕೂಡ ಈಗ ನೀರನ್ನು ಟೈಮ್ನೇ ಬಿಡೋದು. ನೀವು ಹೇಳ್ತಿರೋದು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ ಹಿಂದೆ ಒಂದು ಗಲಾಟೆ ಆಗಿತ್ತಲ್ವಾ ಇದು ಆಸ್ಪತ್ರೆಗಂತ, ಅವಾಗಿಂದಾನೆ ಕಂಪ್ಲೀಟ್ ಟಾರ್ಗೆಟ್ ಮಾಡ್ತಿದ್ರು ಅಂತ ಆವಾಗಿಂದಾನೆ. ಆದ್ರೆ ಇವ್ರು ಬಂದ್ಬಿಟ್ಟು ನಾವು MLA ಜೊತೆ ಇದ್ದೀವಿ ಅಂತ ಪವರ್ ತೋರ್ಸಾರಂತೂ, MLA ಅಂತೂ ನಮ್ಮ ಹತ್ರ ಪವರ್ ತೋರಿಸಿಲ್ಲ. ನೀನು ಇಲ್ಲಿ ಇದು ಮಾಡ್ಬೇಡ ಅದು ಮಾಡ್ಬೇಡ ಒಂದ್ಸತಿನಿ ಬಂದು ನಮಗೆ ಯಾರು ಹೇಳಿಲ್ಲ, MLA PA ಇರಲಿ MLA ಇರಲಿ ಯಾರು ಹೇಳಿಲ್ಲ. ಕೆಳಗಡೆ ಇದ್ದಾರೆ ನೋಡು, ಲೀಡರ್ಶಿಪ್ ಮಾಡ್ತಾರೆ ನೋಡು, ಅವ್ರು ನಮ್ಮ ಥರ ಪವರ್ ತೋರಿಸೋದು. ಸಜ್ಜಾದ್ ಮಾತ್ ಸರ್ ಇದು ಪವರ್ ತೋರಿಸೋದು. ನಾನು ಪವರ್ ತೋರಿಸ್ಬೇಕು ಗಲಾಟ ಮಾಡ್ಬೇಕಂದ್ರೆ ನನ್ನ ಹಸುಗಳೆಲ್ಲ ಉಪವಾಸ ಆಗ್ಬಿಡ್ತದೆ ಸರ್ ನಿಂತ್ಕೊಂಡ್ರೆ. ಕರೆಕ್ಟ್. ನಾವಾದ್ರೆ ಹೋಟ್ಲಿಗೆ ಹೋಯ್ತೀವಿ ಊಟ ಮಾಡಕ್ಕೆ, ಹಸುಗಳಿಗೆ ಎಲ್ಲ ಹೋಗಕ್ಕಾಗುತ್ತೆ. ನಾನು ತಗೊಂಡು ಹಾಕಿದ್ರೇನೆ ಎಷ್ಟು ತಾಳ್ಮೆಯಿಂದ ಈ ಸಗಣಿ ಹಾಕ್ಬಿಟ್ರು ಕಟ್ ಮಾತಲ್ಲಿ ಬೈತಾರೆ, ಉಪಯೋಗಿಸ್ಕೋಬೋದಾ ಕಟ್ ಮಾತಲ್ಲಿ. ನಿಜ. ಏನು ಗೊತ್ತಾ, ಈಗ ರೈತರು ಹಳ್ಳಿ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹಸನ್ನು ಸಾಕ್ಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಹತ್ರ ಒಂದು 8 ಹಸ ಇದೆ ಅಂತ ಹೇಳಿದ್ರೆ ಹೆಂಗ್ ಮೇಂಟೈನ್ ಮಾಡ್ತೀರಾ? ಅದೇ ನನ್ನ ಜೀವ, ಅದೇ ನನ್ನ ಜೀವ. ಇವಾಗ ಒಂದು ಕುಯ್ಯಕ್ ಮಾಡಿದ್ರು ಅದು ಒಳ್ಳೆ ಹಸ ಇದ್ರೆ ಇದನ್ನು ಈಸ್ಕೊಬಿಡ್ತೀನಿ ನಾನು. ಈಸ್ಕೊಬಿಟ್ಟು ದಣಿನ ಹಾಸ್ಪಿಟ್ಲಲ್ಲಿ ತಗೊಂಡ್ಬಂದು ರೆಡಿ ಮಾಡ್ತೀನಿ ಅದನ್ನು. ನನಗೆ ಒಂಚೂರು ಟ್ರೀಟ್ಮೆಂಟ್ ಗೊತ್ತು, ಅದು ರೆಡಿ ಮಾಡಿ ತಿರ್ಗಾ ಸಾಧನೆ ಮಾಡ್ತೀನಿ. ಆ ಏರಿಯಾ ಫುಲ್ ಕಂಪ್ಲೀಟ್ ಕ್ಲಾಸ್ ಪಾಳ್ಯದಿಂದ ಅಗ್ರವಾರದಿಂದ ಪಾರ್ವತಿಪುರದಿಂದ ಹಿಡ್ದು ಎಲ್ಲರೂ ಕೇಳಿ ಎಂಥ ಸಹ ತಗೊಂಬರ್ಲಿ ರೆಡಿ ಮಾಡಿಬಿಡ್ತಾನೆ ಇವನು ಅಂತ. ಯಾಕೋ 4 ಜನಕ್ಕೆ ಹಾಲು ಕೊಡೋದು, ಅದನ್ನು ಸಾಯಿಸ್ಬಾರ್ದು ಅಂತ ರೆಡಿ ಮಾಡ್ತೀನಿ ನಾನು. ಅಂಥ ಕೆಪಾಸಿಟಿ ನನ್ನ ಹತ್ರ ಐತೆ. ಇವಾಗ ಬಂದ್ಬಿಟ್ಟು ಸ್ವಲ್ಪ ಏನು ಮಾಡ್ತಾರೆ, ಈ ದನಿನ್ ಹಾಸ್ಪಿಟ್ಲಲ್ಲಿ ಹಸ ಕಟ್ಟಕ್ಕೆ ಬಿಡಲ್ಲ. ಇವಾಗ ದನಕ್ಕೋಸ್ಕರ ದಾನ ಕೊಟ್ಟಿರೋದು, ಗೌರ್ಮೆಂಟ್ ಜಾಗ ಇಲ್ಲ, BPMB ಜಾಗ ಇಲ್ಲ, ಯಾರೋ ಪುಣ್ಯಾತ್ಮ ರಾವು ಅಂತ ಹೇಳಿ ಅವರು ಜಾಗನ ದಾನ ಕೊಟ್ಟಿರೋದು. ಹಸು ಕಟ್ಬೇಡ್ದೆ ಅಂದರೆ ಅಲ್ಲಿ ಡಾಕ್ಟ್ರುಗಳಿಗೆ ಏನು ಡ್ಯೂಟಿ? ಹಾಸ್ಪಿಟ್ಲು ಓಪನ್ ಆಗೈತೆ, ಹಸುಗಳು ಬರ್ತಾಯಿದೆ, ಈ ಜನಗಳಿಗೆ ಬಂದು ಪಾರ್ಕ್ ಐತೆ ಕೂತ್ಕೊಳ್ಳೋಕ್ಕೆ, ಒಳ್ಳೆ ಸೀಟ್ ಗಿಟ್ಲ ಹಾಕ್ಕೊಟ್ಟು ಒಳ್ಳೆ ಮರ ಗಿರಲ್ಲ ಹಾಕಿ ವಾಕಿಂಗ್ ಗೀಗೆಲ್ಲ ಮಾಡೋಕ್ಕೈತೆ. ಹಸುಗೆ ಏನಾಯ್ತು? ಮನೇಲೇ ಕಟ್ಕೊಂಡಿರ್ಬೇಕಾ ನಾವು? ಮನೇಲೇ ಕಟ್ಕೊಂಡಿರ್ಬೇಕಾ ಸರ್? ಡಾಕ್ಟ್ರ ಮೇಲೆ ಏನು ತಪ್ಪಿಲ್ಲ, ಅಲ್ಲಿ ಪ್ರೆಷರ್ ಬರ್ತಾ ಇರೋದು. ಟ್ರೀಟ್ಮೆಂಟ್ ಮಾಡಿದ್ರೆ ಆಚೆ ಹೋಗಿ ಆ ಜಾಗ 4 ಎಕರೆ ಸುಮ್ಮನೆ. ಈಗ ನೋಡಿ ನೀವು ಇಷ್ಟು ಹೇಳ್ತಾರೆ ಅಂತದ್ದು, ಆ ಜಾಗಕ್ಕೆ ಅಂತ ಎಷ್ಟಿದೆ ಸ್ಪೇಸ್, ಎಷ್ಟಿದೆ ಜಾಗ ಸ್ಪೇಸ್ ಎಷ್ಟಿದೆ ಅದು ಕಂಪ್ಲೀಟ್ ಆಗಿ? 4 ಎಕರೆ. 4 ಎಕರೆ ಅಷ್ಟು ದೊಡ್ಡ ಜಾಗ. ಬೇರೆ ಎಣ್ಣೆ ಹೊಡೆಯೋರು ಏನೇನು ನಡೀತದೆ ಅಲ್ಲಿ? ಆ 4 ಎಕರೆಯಲ್ಲಿ ಏನೇನಿದೆ? ಬರೀ ಆಸ್ಪತ್ರೆ ಮಾತ್ರ ಇದೆಯಾ, ದೇವಸ್ಥಾನ ಮಾತ್ರ ಇದೆ? ದನಿನ್ ಹಾಸ್ಪಿಟ್ಲು ಇದೆ, ನಾಯಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ, ಬೀದಿ ನಾಯಿನ ತಗೊಂಬಂದು ಆಪ್ರೇಷನ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಬಂದು ಈ ಗಲಾಟೆ ಆಯ್ತಲ್ಲ, ಸ್ಟ್ರೈಕ್ ಮಾಡ್ದವಲ್ಲ ನಾವು, ಆವಾಗ ಎಲ್ಲ ತೋರಿಸಾಯ್ತು, ಎಲ್ಲ ಇದು ಮಾಡಾಯ್ತು, ಎಲ್ಲ ಗಮನಕ್ಕೆ ತಗೊಂಬಂದಾಯ್ತು. ಅದು ಒಳ್ಳೆ ಸರ್ಕಾರ ಇಲ್ಲ ನಮಗೆ, ಒಳ್ಳೆ ಸರ್ಕಾರ ಇಲ್ಲ. ಹೆಂಗೆ ಗೊತ್ತಾ, ಮೂಗ್ಪ್ರಾಣಿ ಸರ್ ಅದು. ಒಂದು ಮನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ನನ್ನ ಹಸು ಒಳಗಡೆ ಹೋಗಿ ಬಂದ್ರೇ ನಿನ್ನ ಜೀವನ ಉದ್ಧಾರ ಆಗೋದು ಕಣೋ. ಏನೋ ನನ್ನ ಹಸಾಕಾರ ಒಳಗಡೆ ಹೋಗಿ ಬಂದ್ರೇ ನಿನ್ನ ಜೀವನ ಉದ್ಧಾರ ಆಗೋದು. ನೀ ಕೋಟಿ ಖರ್ಚು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹಂಗೆ ಹೋಗ್ಬಿಡ್ತೀಯಾ? ಏನು ಕರೆಸ್ತೀಯ ನಮ್ಮ ಹಸು ಕರುಗೆ ಒಳಗಡೆ ಬರಲಿ ಅಂತ? ಕರಿಬೇಡ. ಹಿಂದೂಗಳಿಗೆ ಬಂದ್ಬಿಟ್ಟು ಅದ್ರ ಮೇಲೆ ಜ್ಞಾನ ಇಲ್ಲ. ಹೌದೌದು. ಇಲ್ಲಿ ಹಾಸ್ಪಿಟ್ಲ್ ಇರಬಾರ್ದು, ಇಲ್ಲಿ ಯಾವುದು ಟ್ರೀಟ್ಮೆಂಟ್ಗೆ ಬರ್ತಾ ಇಲ್ಲ. ಇವತ್ತಿಲ್ಲ ಅಂದರೆ ನಮ್ಮ ಮೊಮ್ಮಗ ಬರ್ತಾನೆ ಹಸ ಕಟ್ತಾನೆ, ನಾನು ಕಟ್ಟಿಲ್ಲ ಅಂದರೆ ನಮ್ಮ ಮಗ ಕಟ್ಟಿಲ್ಲ ಮೊಮ್ಮಗ ಬರ್ತಾನೆ. ಯಾವತ್ತಂದ್ರೆ ಒಂದ್ಸತಿ ಯೂಸ್ ಆಗುತ್ತೆ. ಇನ್ಸಲ್ ಹೆಂಗಾಗ್ತೀವಿ ನಾವು? ನಮ್ಮ ಅಪ್ಪನ ಹೆಸರು ಇನ್ಸಲ್ಲು. ಒಂದು ದಿವಸ ಯೂಸ್ ಆಗತ್ತಲ್ಲ ಇನ್ಸಲ್ಲು. ಹೌದು. ಆ ಥರ ಒಂದು ದಿವಸ ಯಾವ ಬರಲ್ಲ ಅಂದರೆ ಹೆಂಗೆ ಲೆಕ್ಕಾಚಾರ? ಅದು ಬರ್ತಾ ಇದಲ್ಲ, ನಾಯಿಗಳು ಬರ್ತಾ ಇದೆ, ಎಲ್ಲ ಪ್ರಾಣಿಗಳು ಕೋಳಿ ಗಿಳಿ ಎಲ್ಲ ತರ್ತಾಯಿದ್ರು. ಇವಾಗ ಒಂದೊಂದು ಗಿಡ ಮುರಿತವ್ರೆ.
ಹಿಂಗೆ ಹಸ ಕಟ್ಬಾರ್ದು ಒಳಗಡೆ. ಒಂದೊಂದು ಹಂತ ಹಂತವಾಗಿ ಹೋಗ್ತಾ ಇರೋದು ಇದು. ಡಾಕ್ಟರ್ಗೆ ಇಲ್ಲಿ ಪ್ರೆಷರ್. ಕರ್ಣ ಸರ್ ಮಾತನಾಡ್ತಾ ಕೃಷ್ಣ ಸರ್ ನೀವು ನೋಡ್ತಾ ಇದ್ದ ಸಂದರ್ಭದಲ್ಲಿ ಕರ್ಣ ಸರ್ ತುಂಬಾ ಹೇಳ್ತಾ ಇರುವಂಥದ್ದು ಹಂತ ಹಂತವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ, ದೂರ ತಳ್ಳಲಿಕ್ಕೆ ಅಥವಾ ಇವ್ರನ್ನೆಲ್ಲ ಕೂಡ ಒಂದು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ. ನಿಮ್ದು ಎಷ್ಟು ಹಸ ಇದೆ ಏನು? ನಾವು ನಮ್ಮದೊಂದು 20 ಹಸು ಇತ್ತು. ಇವಾಗೆಲ್ಲ ಸ್ವಲ್ಪ ಕೆಂಗೇರಿಯಿಂದ ಈಚೆ ಹೋಗ್ಬಿಟ್ಟಿದ್ದೀವಿ ನಾವು. ಯಾಕೆ? ಅಲ್ಲೊಂದು 2 ಹಸು ಗಾಟಿದ್ದೀವಿ, ಅಲ್ಲೇ ಇದ್ದೀವಿ. ಬೆಳಿಗ್ಗೆ ನ್ಯೂಸಲ್ಲಿ ನೋಡಿದಾಗ ನನಗೆ ತುಂಬ ಬೇಜಾರಾಯಿತು, ಅದಕ್ಕೆ ಬಂದು ನೋಡೋಣ ಅಂತ ಬಂದೆ. ನಮ್ಮ ಅಣ್ಣನ ಥರನೇ ಅವನು. ಆ ಹಸು ನೋಡಿ ಇನ್ನೂ ಬೇಜಾರಾಗೋಯ್ತು. ಹೌದೌದು. ಇದು ಹಸ ಅಂದರೆ ಬರೀ ಪ್ರಾಣಿ ಆಗಿರಲ್ಲ ಸರ್. ಯಾಕಂತ ಹೇಳಿದ್ರೆ ನಾವು ಕೂಡ ಹಳ್ಳಿಯಿಂದ ಬಂದವರು, ಎಲ್ಲೂ ಕೂಡ ನೋಡಿದಿರುವಂಥದ್ದು. ಹಸ ಅಂದರೆ ಮನೇಲಿ ಒಂದು ಜೊತೆಲಿರೋ ಫ್ಯಾಮಿಲಿ ಮೆಂಬರ್ ಥರ, ಅದಕ್ಕೇನಾದರೂ ಕೂಡ ನಮಗೂ ಕೂಡ ನೋವಾಗುತ್ತೆ ಅಂತ ಹೇಳಿ. ಮತ್ತು ಸಾಧು ಪ್ರಾಣಿ ಅಂತ, ಈಗ ನಿಮಗೆ ಬೇರೆ ಪ್ರಾಣಿಗಳಿಗೆ ಯಾವ ರೀತಿ ಹಿಂಸೆ ಕೊಟ್ಟರು ಕೂಡ ಏನು ಅನ್ಸಲ್ಲ, ಬಟ್ ಹಸುಗೆ ಹಿಂಸೆ ಕೊಟ್ಟರು ಅಂತಾರೆ ನೋವಾಗ್ಬಿಡುತ್ತೆ. ನೀವು ಹೆಂಗೆ ತಡ್ಕೊಂಡ್ರಿ ಅದನ್ನೆಲ್ಲ ನೋಡಿ ಅಂತ ಅಲ್ಲ. ನಾವು ನೋಡಿ ಈಗ ನೋಡಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ನಾವು ಕೂಡ ನ್ಯೂಸ್ ನೋಡುವಾಗ ಕೆಲವೊಂದು ದೃಶ್ಯಾವಳಿ ಫೋಟೋಸ್ ಎಲ್ಲ ನೋಡುವಾಗ ನಮ್ಗೆ ಒಂಥರ ಚುರುಕು ಆಗ್ತಾ ಇತ್ತು, ಎದೆಲ್ಲ ಚುರುಕು, ಅಯ್ಯೋ ಏನ್ ಹಿಂಗಾಗ್ಬಿಡುತ್ತಂತ. ನೀವು ಇಷ್ಟು ವರ್ಷ ಸಾಕಿದ್ದೀರಾ, ಸರ್ ಕೆಳಗಡೆ ಬಿದ್ದೋದೆ ನಾನು. ಆ ಬ್ಲಡ್ ಎಲ್ಲ ನೋಡ್ಬಿಟ್ಟು ಬಿದ್ದೋದೆ. ಸಮಾಧಾನ ತಗೋ, ನೀನೇ ಒಂದು ಸಾಕ್ಷಿ. ಇವಾಗ ಗಟ್ಟಿಯಾಗಿದ್ದು ಮಾತಾಡು, ಏನಿದ್ರೆ ಮನಸ್ಸಲ್ಲಿ ಇಟ್ಕೊಂಡಿನೋ ಅಂತ ಹೇಳಿ ನನಗೆ ನನ್ನ ಸ್ನೇಹಿತರೆಲ್ಲ ಸಮಾಧಾನ ಮಾಡಿ, ಸಾರಿ ನೀನು ಎಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತೀಯ ಅಷ್ಟು ಇದು ಅಂತ. ನಿಜ ನಿಜ ಕರ್ಣ ಸರ್, ಏನು ಗೊತ್ತಾ, ನೀವು ಈಗ ಸಾಕ್ಷಿ ಮತ್ತು ಇನ್ನೊಬ್ರಿಗೆಲ್ಲ ಕೂಡ ನೀವು ಒಂದು ರೀತಿಯಾಗಿ ಪಾಸಿಟಿವ್ ಆಗಬೇಕಾಗಿರುವಂಥದ್ದು. ನೋಡಿ, ನೀವು ಎಷ್ಟು ಧೈರ್ಯವಾಗಿ ನಿಂತ್ಕೊಂಡಿದ್ದಕ್ಕೆಲ್ಲ ಒಂದು ಪರಿಹಾರ ಕಂಡ್ಕೋತೀರಲ್ವಾ, ಅದಕ್ಕೆ ಬೇರೆಯವ್ರು ಕೂಡ ಒಂದು ರೀತಿಯಾಗಿ ಮಾದರಿ ಆಗ್ತೀರಿ. ಈಗ ನೀವೇ ಸೈಲೆಂಟ್ ಆಗಿಬಿಟ್ಟು ಆಗ್ಬಿಡುತ್ತಪ್ಪ ಈ ಥರ ಆಗ್ಬಿಟ್ರೆ, ಸೈಲೆಂಟ್ ಆಗಿಬಿಟ್ರೆ ಈಗ ಇದೆಲ್ಲ ಮಾಡಿರ್ತಾರಲ್ವಾ, ಅವ್ರಿಗೆ ಇನ್ನೂ ಧೈರ್ಯ ಬಂದ್ಬಿಡುತ್ತೆ. ಇನ್ನೊಬ್ರಿಗೆ ಆಗ್ಬಾರ್ದು ಸರ್. ನಿಜ ನಿಜ ನಿಜ. ಅದಕ್ಕೋಸ್ಕರ ತಾನೇ ನಾವೆಲ್ಲರೂ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿರೋದು. ಯಾಕೆ ಇವರು ಸೈಲೆಂಟ್ ಆಗಬಾರ್ದು, ನಾವೆಲ್ಲ ಇದ್ದೀವಿ ಅಂತ. ನಮ್ಮ ಧರ್ಮ ಅಂತಾನೆ ಇಲ್ಲ, ಇಟ್ ಈಸ್ ನಾಟ್ ರಿಲಿಜಿಯಸ್, ಇಟ್ ಈಸ್ ಹ್ಯುಮ್ಯಾನಿಟಿ. ಹೌದೌದು, ಕರೆಕ್ಟ್. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಸುಗಳು ಅಂದರೆ ಒಂದು ಹಸುಗಳಿಂದನೇ ಎಲ್ಲ ಫಾರ್ಮರ್ಸು ಹಸುಗಳಿಂದ ಇದ್ದಾರೆ, ರೈತುಗಳು ಎಲ್ಲ ಹಸು ಇಲ್ಲ ಅಂದರೆ ಅಲ್ಲಿ ನಮಗೆ ಏನೂ ಸಿಕ್ಕಲ್ಲ. ಹಾಲಿನಿಂದ ಹಿಡ್ದು ಎಲ್ಲ. ಈಗ ಅವ್ರಿಗೇನೆ ನಾವು ಬಿಟ್ಬಿಟ್ರೆ, ಈಗ ನಾವೆಲ್ಲರೂ ಅನ್ಕೊಳ್ತೀವಿ ಕಾಸು ತಿನ್ನಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅನಾಜ ತಿನ್ನಕ್ಕೇನೆ ಆಗುತ್ತೆ. ಅದಿಲ್ಲ ಅಂದರೆ ನಾವು ಕಾಸು ತಗೊಂಡು ಮಟ್ಟಿ ತಗೊಂಡು ತಿನ್ನಕ್ಕೆ ಆಗಲ್ಲ. ಹಸುಗೂ ಅಷ್ಟು ವ್ಯಾಲ್ಯೂ ಇದೆ ಅಲ್ಲಿ, ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲ ಈಸಿ ತಗೊಳ್ತಾ ಇದ್ದಾರೆ. ಕಲಿಯುಗ ನಡೀತಾ ಇದೆ ಅಲ್ವಾ ಸರ್? ಇಲ್ಲಿ ಏನಾಗಿದೆ ಕರ್ಣ ಸರ್ ಅಂದರೆ, ಹೋಗಿರೋದು ಎಲ್ಲರೂ ಕೂಡ ಹಸು ಮಾತ್ರ ತಾನೇ ಹೋಗಿರೋದು, ಇನ್ನೂ ಸತ್ತಿಲ್ವಲ್ಲ ಅಂತ ಆ ರೀತಿ ಮಾತಾಡೋರು ತುಂಬ ಇದ್ದಾರೆ. ಬಟ್ ಅದರಿಂದ ಒಂದು ಜೀವನ ನಡೀತಾ ಇರ್ತದೆ, ಒಂದು ಕುಟುಂಬ ನಡೀತಾ, ಅದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಲ್ಲ ಅಂತಲ್ಲ ಸರ್. ಹಸುವಿಂದನೇ ಜೀವನ ಅವ್ರದ್ದು, ಹಸುವಿಂದನೇ ಅನ್ನ ಅವ್ರಿಗೆ ಆಗಿರೋದು. ಹಸುತ್ತಾನೆ ಅಂದ್ರೆ ಅದು ಹಾಲು ಎಷ್ಟು ಜನ ಕುಡಿತೀವಿ ಸರ್? ಎಷ್ಟು ಮಕ್ಕಳನ್ನ ಕಾಪಾಡ್ತೀವಿ ನಾವು? 1:30 ಗಂಟೆ ರಾತ್ರಿ ಅವ್ರ ತಾಯಿ ತೀರೋಗೋರೆ ಗಾರ್ಡನಲ್ಲಿ ಇದ್ದಾರೆ. ಅಮ್ಮ ಮಗುಗೆ ಹಾಲಿಲ್ಲ, ಬಂದು ಬಾಗಿಲು ಹೊಡಿತವ್ರೆ. ಅಣ್ಣ ಮಗು ಹೊಟ್ಟಸಿನಾಗ ಚಿಕಿತ್ಸಾ ಇದನ, ನಾವು ಹಾಲು ಇಸ್ಕೊಂಡಿಲ್ಲ, ಹಾಲು ಕಾಯಿಸ್ತಾ ಹೊಡೆದೋಯ್ತಣ್ಣ. ಸ್ಪಾಟು ಹಂಗೆ ಎದ್ದು ಬಂದು ಆ ಚೊಂಬಿ ಇಸ್ಕೊಂಡು ಹಂಗೆ ಕಾಡ್ಕೊಟ್ಟು ಕಲಿಸ್ತಾರೆ. ಹಂಗೆ ಹಾಲಿನ ಕೊಟ್ಟು ಅಣ್ಣ ಕಾಸು, ಸುಮ್ಮನೆ ಒಯ್ತಾ ಇರಬೇಕು ತಗೊಂಡು, ಜಾಸ್ತಿ ಮಾತಾಡ್ಬೋದು ಅಂತ ಕಲಿಸ್ಕೊಟ್ಟೆ. ಉಳಿಸಿಲ್ವಾ ಒಂದು ಮಗ ಜೀವನ? ಓಡಿಸ್ತಲ್ಲ. ಗಂಟ್ಲು ಒಣಗ್ಬಿಟ್ರೆ ಉಳಿತದ ಆ ಮಗ? ಸಾಧ್ಯನೇ ಇಲ್ವಲ್ಲ. ಅಲ್ಲ, ನೀವು ಇಷ್ಟೆಲ್ಲ ಒಳ್ಳೆಯವರಾಗಿ ಈ ರೀತಿ ಎಲ್ಲ ಮಾಡಿದ್ರು ಕೂಡ ನಿಮ್ಗೆ ಈ ರೀತಿ ಮಾಡಿದ್ರಲ್ಲ ಅಂತ ಒಂದು ನೋವಿದೆಯಲ್ಲ ಇವಾಗ. ಒಳ್ಳೆಯವ್ರಿಗೆ ಟೈಮ್, ಒಳ್ಳೆಯವ್ರಿಗೆ ಬೆಲೆ ಇಲ್ವಾ ಅಂತ, ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ಅಂತ ಆ ದೇವರಿಗೆ ಗೊತ್ತು. ಅಲ್ಲಿ ಏರೋ ಒಳಗೆ ಬಂದು ಕೇಳಿ, ಇವನು ತರಲೇನಾ, ಯಾವ ಥರ ಮಾಡ್ತಾನೆ, ಏನು ಹೆಂಗೆ, ನಿನ್ನ ಮೇಲೆ ಇವನು ಏನು, ನನ್ನ ಬಗ್ಗೆ ನಾನೇ ಹೇಳ್ಬಾರ್ದು, ತಪ್ಪಾಗತ್ತೆ ಅದು. ನನ್ನ ಬಗ್ಗೆ ಕೇಳ್ಕೊಳ್ಳಿ. ಅಲ್ಲಿರೋ ಮುಸ್ಲಿಮ್ಸ್ಗಳು ಕ್ಯಾರೆ ಕರ್ನ ಎತ್ತಾಗ ಮೈನತ್ ಪಡ್ತಾ, ಕ್ಯಾರೆ ಜೋರು ಬಚ್ಚಕ್ಕೆ ಬುಲಾಲೆ ರೇ ಕೈಕುರೆ ನಕ್ಕೋ. ಏನಿದೆ ನನ್ನ ಕಷ್ಟ ನನ್ನಿಂದನೂ ಹೋಗಲಿ, ನನ್ನ ಮಕ್ಕಳು ಚೆನ್ನಾಗಿ ಓದ್ತವ್ರೆ, ಚೆನ್ನಾಗಿರಲಿ. ಅಪ್ಪ ಈ ಥರ ಕೆಲಸ ಮಾಡಿ ನಮ್ಮ ಓದಿಸ್ತಾನೆ ಅಂತ ಮನಸ್ಸು ನೊಂದು ಬಿಡ್ತಾರೆ, ಬೇಕಾಗಿಲ್ಲ. ನನ್ನ ಕೆಲಸ ನನ್ನಿಂದ ಹೋಗಲಿ. ನನಗೆ 4 ಮಕ್ಕಳು, ತಿರ್ಗಾ ಒಂದು 2 ತಿಂಗಳ ಮಗುನ ಒಬ್ಬರು ಯಾರೋ ಕೊಟ್ಬಿಟ್ರು, 4 ಹೆಣ್ಮಕ್ಳು ಅಂತ. 5ನೇದು ಒಂದು ಈಸ್ಕೊಂಡು ಸಾಕ್ತಾ ಇದ್ದೀನಿ. ಇವಾಗ 2 ತಿಂಗಳ ಮಗಲ್ಲಿ ಕೊಟ್ಟರು, ಬರೋ ತಿಂಗಳು 2 ವಯಸ್ಸು ಅವಳಿಗೆ. ಅವಳಿಗೆ ತಗೊಂಬಂದು ಸಾಕ್ತಾ ಇದ್ದೀನಿ. ನೋಡಿ ಇದು ನಾರ್ಮಲಾಗಿ ಏನಂದರೆ ಕಿರಣ ಸರ್,
ನಾರ್ಮಲಾಗಿ ಇರೋ ಮಕ್ಕಳನ್ನೇ ಸಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ನೀವು ಬೇರೆಯವ್ರ ಮಕ್ಕಳನ್ನೆಲ್ಲ ತಗೊಂಡು ಮತ್ತೆ ಸಾಕ್ತಿದ್ದಾರೆ ನನ್ನ ಅಂದರೆ ಫೋನಲ್ಲಿ ಐತೆ ಅವಳ ಅಲ್ಲ, ಫೋಟೋ ನಿಮ್ಮ ಮನಸ್ಸು ಮತ್ತು ನಿಮ್ಮ ವ್ಯಕ್ತಿತ್ವ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ರೀತಿ ಎಲ್ಲ ಮಾಡ್ತಾರಲ್ಲ. ಕೃಷ್ಣ ಸರ್, ನೀವೇನು ಹೇಳ್ತಾ ಇದ್ರೆ ಆಗಲೇ ಈ ಅವ್ರ ವ್ಯಕ್ತಿತ್ವದ ಬಗ್ಗೆ ಮತ್ತು ಹಸುವಿನ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಹೆಂಗಿತ್ತು ಏನು ಅಂತ. ಅದೇ ಸರ್, ಹಸುವಿಂದಾನೇ ಜೀವನ ಅವ್ರಿಗೂ. ಹ್ಞೂ ಅಂದರೆ ಒಂದು ಕೆಟ್ಟ ರೀತಿ ಹೋದ್ರೂ ಹಂಗೆ ಹೋಗ್ಬೇಡ್ರಿ, ಒಳ್ಳೆ ರೀತಿಯಲ್ಲಿರ್ರಿ ಅಂದ್ಬಿಟ್ಟು ತಿದ್ದೋರು. ಅದು ನೋಡೇ ನಾನು ಬೆಳಗ್ಗೆಯಿಂದ ನೋಡ್ಬಿಟ್ಟು ಬಂದಿದ್ದು. ನಾನು ಬಂದು ಅಲ್ಲಿದ್ದ ಸ್ಕೂಲ್ ಪರಿಸ್ಥಿತಿ ನೋಡಿದ್ಮೇಲೆ ತುಂಬ ಬೇಜಾರಾಗೋಯ್ತು ಸರ್.